ದೇವೇಗೌಡ ಚೆನ್ನಮ್ಮವರ ಪುತ್ರಿ ಅಂತ ಶೈಲಜಾ ಅವರು ಇದ್ರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ದೇವೇಗೌಡರು ಕುಟುಂಬದ ಮೌನ ಶಕ್ತಿ ಕೊಂಡಿ ಇವತ್ತು ನಿಮ್ಮ ಜೊತೆ ಇಲ್ಲ ಚೆನ್ನಮ್ಮವರು. ಹೌದು, ಇವತ್ತು ನಮ್ಮ ಕುಟುಂಬದ ಆಧಾರವಾಗಿರ್ತಕ್ಕಂಥ ಒಂದು ಸ್ತಂಭನೇ ಇವತ್ತು ಅಲುಗಾಡಿದೆ ಅಂತ ಹೇಳ್ಬೋದು. ಈ ಒಂದು ನಮ್ಮ ತುಂಬು ಕುಟುಂಬವನ್ನು ಒಂದು ಹಿಡಿದಿಟ್ಟಕ್ಕಂಥ ಮಹಾಚೇತನವಾಗಿತ್ತು. ಇವತ್ತು ಆ ಚೇತನವನ್ನು ಕಳ್ಕೊಂಡು ನಾವೆಲ್ಲರೂ ಒಂದು ರೀತಿಯಾದ ಶೋಕದಲ್ಲಿದ್ದೀವಿ ಅಂತ ಹೇಳೋದು ಕೂಡ ತಪ್ಪಾಗಲಾರದು. ಹೆಚ್ಚು ಕಾಲ ಕಳೆದಿರುವಂಥದ್ದು ನಿಮ್ಮ ಜೊತೆಗೆ ನಿಮ್ಮ ಮನೆಯಲ್ಲೇ. ಪ್ರತಿ ಕ್ಷಣ ಅದು ಕಾಡುತ್ತಾ, ಪ್ರತಿ ಕೆಲಸದಲ್ಲಿ, ಪ್ರತಿ ವಿಚಾರದಲ್ಲಿ, ಪ್ರತಿ ಮಾತಲ್ಲಿ? ಖಂಡಿತ ಹೌದು. ನಮ್ಮಮ್ಮ ನನ್ನನ್ನು ಇಷ್ಟು ದೊಡ್ಡವಳಾದರೂ ಕೂಡ ಒಂದು ಪುಟ್ಟ ಮಗು ಥರನೇ ನನ್ನ ನೋಡ್ಕೋತಾ ಇದ್ದರು. ಅವ್ರಿಗೆ ಪೂಜೆ ಪುರಸ್ಕಾರ ಅಂದರೆ ಆಕೆ ಮಹಾನ್ ದೈವ ಭಕ್ತನ ತಾಯಿ. ಅವ್ರಿಗೆ ಪ್ರತಿನಿತ್ಯದ ಪೂಜೆ ಪುರಸ್ಕಾರದಲ್ಲಿ ಯಾವುದೇ ಲೋಪದೋಷ ಇರಕೂಡ್ದಾಗಿತ್ತು. ಅವ್ರಿಗೆ ಶಿವ ಮತ್ತು ನಾರಾಯಣ ಎರಡನ್ನೂ ಕೂಡ ಅವರು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಿದ್ದರು. ಹಾಗೆ ರಾಜರಾಜೇಶ್ವರಿನೂ ಅಷ್ಟೇ. ರಾಜರಾಜೇಶ್ವರಿ ತನ್ನ ತಾಯಿ ಅಂತಕ್ಕಂಥ ಒಂದು ಭಾವನೆಯಲ್ಲೇ ಅವರು ಪೂಜಿಸ್ತಿದ್ರು. ಆ ಪೂಜೆಯಲ್ಲಿ ಏನಾದರೂ ಒಂದು ಚೂರು ಲೋಪದೋಷ ಆದರೂ ಕೂಡ, ಅಥವಾ ನಾನು ಒಂದು ಸತಿ ಅವ್ರಿಗೆ ಏನೇನು ಹೂವುಗಳು ಬೇಕೋ ಅದೇ ಹೂವುಗಳಿಗೆ ರೆಡಿ ಮಾಡಿರಬೇಕಿತ್ತು. ಯಾವುದಾದ್ರೂ ಒಂದು ಹೂವು ಇಲ್ಲ ಅಂದ್ಬಿಟ್ರು ಅವ್ರಿಗೆ ಕೋಪ ಬಂದುಬಿಡ್ತಿದ್ದು. ಅವ್ರಿಗೆ ಕೋಪ ಬರ್ತಿದ್ದು ತುಂಬ ವಿರಳ ಅವ್ರಿಗೆ. ಆದರೆ ಪೂಜೆ ವಿಷಯದಲ್ಲಿ ಅವ್ರಿಗಿರ್ತಕ್ಕಂಥ ಆ ಶ್ರದ್ಧೆ, ಆ ಒಂದು ಭಕ್ತಿ ಇವತ್ತು ನಮ್ಮನ್ನೂ ಕೂಡ ಅದೇ ದಾರಿಲಿ ಇವತ್ತು ನಡೆಯೋ ಹಾಗೆ ಪ್ರೇರೇಪಣೆ ಮಾಡಿದೆ. ಅಂದರೆ ಆ ಒಂದು ನನ್ನ ತಾಯಿಯ ಯಾವ ಒಂದು ಇದರಿಂದ ನಾವು ಬೆಳೆದಿದ್ದೀವೋ ಸಂಸ್ಕಾರದಿಂದ, ಆ ಸಂಸ್ಕಾರವನ್ನೇ ಇವತ್ತು ನಾವು ಕೂಡ ಬೆಳೆಸ್ಕೊಳ್ಳೋ ಹೋಗೋಂಥ ಒಂದು ಪ್ರೇರಣಾ ಶಕ್ತಿಯಾಗಿ ನಮ್ಮ ತಾಯಿ ನಮಗೆ ನಮ್ಮ ಮಂದಾಳದಲ್ಲಿ ಇವತ್ತು ಉಳಿದಿದ್ದಾರೆ. ಇವತ್ತು ಈಗ ಒಂದಷ್ಟು ವಿಡಿಯೋಗಳು ನೀವು ವೈರಲ್ ಆಗಿರೋದು ನೋಡಿರೋದು, ದೇವೇಗೌಡರು ಮತ್ತು ಅವ್ರ ಮಾತುಕತೆ ಆಡೋದು, ವಿಳೆದೆಲ್ಲ ತಿನ್ನಿಸುವಂಥದ್ದು, ಆ ಒಂದು ಬಾಂಧವ್ಯ ಹೇಗೆ ಅವರು? ಖಂಡಿತವಾಗಿಯೂ ನಮ್ಮ ತಂದೆ ಮುಂಚೆ ತುಂಬ ರಾಜಕೀಯದಲ್ಲಿ ಬ್ಯುಸಿ ಇರ್ತಿದ್ರು. ಹಾಗಾಗಿ ಹಬ್ಬ ಹರಿದಿನ ಬಿಟ್ಟರೆ ಮಿಕ್ಕಂತೆ ಸ್ವಲ್ಪ ಅವರು ಕುಟುಂಬದ ಜೊತೆ ಕಾಲ ಕಳೀತಿದ್ದು ಕಡಿಮೆ ಇತ್ತು. ಹಬ್ಬಗಳಲ್ಲಿ ಮಾತ್ರ ಯಾವತ್ತೂ ಋಣಕ್ಕೆ ನನ್ನ ತಾಯಿಗೆ ಹಬ್ಬಗಳಲ್ಲಿ ಗಂಡ ಮನೇಲಿರಲೇಬೇಕಿತ್ತು ಅವ್ರಿಗೆ. ಅಂಥ ದಿವಸ ಯಾವತ್ತೂ ತಂದೆ ತಪ್ಪಿಸ್ತಿರ್ಲಿಲ್ಲ ಹಬ್ಬಗಳಲ್ಲಿ. ತದನಂತರಗಳಲ್ಲಿ ನನ್ನ ತಂದೆ ಸ್ವಲ್ಪ ರಾಜಕೀಯವಾಗಿ ಮುಂಚಿನಷ್ಟು ಬ್ಯುಸಿಯಾಗಿರೋದು ಕಡಿಮೆ ಆಯಿತು. ಹಾಗಾಗಿ ಕಳೆದು ಒಂದು ಕರೋನಾ ಬಂದ ಮೇಲಂತೂ ಅವರಿಬ್ಬರಲ್ಲೂ ತುಂಬ ಒಂದು ಮುಂಚೆನೂ ಅಷ್ಟೇ ಅವರು ಏನೇ ರಾಜಕೀಯದಲ್ಲಿ ಇದ್ದರೂ ಕೂಡ ಒಬ್ಬರನ್ನ ಬಿಟ್ಟು ಊಟ ಮಾಡ್ತಿರ್ಲಿಲ್ಲ ಅವರು. ನನ್ನ ತಾಯಿ ಒಂದೊಂದು ಸತಿ 2-2:30 ತನಕ ಈಗಲೂ ಅಷ್ಟೇ ಪೂಜೆ ಮಾಡೋರು. ನನ್ನ ತಂದೆ ನನ್ನ ತಾಯಿಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿರೋ ಊಟಕ್ಕೆ. ಹಂಗೋರು ಎಷ್ಟೋ ಸತಿ ತಮಾಷೆ ಮಾಡ್ತಿದ್ದೆ, ಇಲ್ಲಮ್ಮ ನಮಗೀಗ ಅವಳಿಗೆ ನಾನು ನನಗೆ ಅವಳು, ಅದು ಹೇಗೆ ಅಂದರೆ ಅವರಿಬ್ಬರು ಒಂದು ಆ ಬಾಂಧವ್ಯ ಒಂಥರ ನಾವು ಒಂದು ಕತೆಗಳಲ್ಲಿ ಕೇಳಿದ್ದೀವಿ ಅನಿಸುತ್ತೆ. ಶಿವ ಪಾರ್ವತಿ ಸ್ವರೂಪ ಹೇಗಿತ್ತು ಅನ್ನೋ ಥರ ಆ ಮಟ್ಟಕ್ಕೆ ನಾನು ಹೊರಿಸೋಕ್ಕಾಗದೇ ಇದ್ದರೂ ಕೂಡ ಕಿಂಚಿತ್ತು ಅವರಲ್ಲಿ ಒಂಥರ ಒಬ್ರಿಗೆ ನಾನು ಅವರು ಅನ್ನೋ ಒಂದು ಭಾವನೆಯಲ್ಲಿ ಜೀವನ ಮಾಡ್ತಾಯಿದ್ರು. ಈ ಕಳೆದ 6 ವರ್ಷಗಳಿಂದ ಏನಾಗಿತ್ತು ಅಂದರೆ, ಈ ಕರೋನಾ ಇವೆಲ್ಲ ಬಂದಾದಮೇಲೆ ನಮ್ಮ ತಂದೆನ ರಾಜಕೀಯವಾಗಿ ಸ್ವಲ್ಪ ಓಡಾಟ ಮಾಡ್ತಿದ್ದು ಕಡಿಮೆ ಆಗಿತ್ತು. ಹಾಗಾಗಿ ಅವರು ಈಗ ಇತ್ತೀಚೆಗೆ ನನ್ನ ತಂದೆನೂ ಕಡೆ ಸ್ವಲ್ಪ ಈಗ ಒಂದು 5-6 ವರ್ಷದಿಂದ ಹೆಚ್ಚು ಅವರು ಕೂಡ ಧ್ಯಾನದಲ್ಲಿರ್ತಿದ್ರು ಮನೆಯಲ್ಲಿ. ಬೆಳಗ್ಗೆ ಹೊತ್ತು ಅವರು ಒಂದು 3 hours ದೇವ್ರ ಪೂಜೆ ಮಾಡೋರು. ಅವರು ಯಾರಾದರೂ ನೋಡಿದರೆ ಗೊತ್ತಾಗುತ್ತೆ, ಅವ್ರ ರೂಮನ್ನೇ ಒಂದು ದೇವ ಮಂದಿರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಂಥ ದೇವ್ರದ್ದು ಫೋಟೋ ಇಲ್ಲ ನಾಗಿಲ್ಲ. ನನ್ನ ತಾಯಿ ದೇವ್ರ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ತಿದ್ರು, ನನ್ನ ತಂದೆ ಅವ್ರ ರೂಮಲ್ಲೇ ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ರು. ಆ ಪೂಜೆ ನಂತರ ಇಬ್ಬರು ಒಟ್ಟಿಗೆ ಊಟ ಮಾಡಬೇಕು. ಆಮೇಲೆ ಸಾಯಂಕಾಲನೂ ಅಷ್ಟೇ, ಸಾಯಂಕಾಲದ ಹೊತ್ತು ಇಬ್ಬರು ಕೂತ್ಕೊಂಡು ಒಟ್ಟಿಗೆ ನಮ್ಮ ಒಂದು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಇಂಥ TV ಸೀರಿಯಲ್ಗಳು ಹಳೆಯದು ಒಂದು ಹಿಂದಿದಿತ್ತು, ಅದು ಎಷ್ಟು ಸತಿ ಇಬ್ಬರು ನೋಡಿದಾರೋ ನನಗೆ ಗೊತ್ತಿಲ್ಲ. ಹಳೇ ಕನ್ನಡ ಇದು ಚಲನಚಿತ್ರಗಳನ್ನೂ ಅಷ್ಟೇ ಅವ್ರಿಗೆ ದೇವ್ರದ್ದು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಇರ್ತಕ್ಕಂಥ ಸಿನಿಮಾಗಳನ್ನ ಇಬ್ಬರು ಕೂತ್ಕೊಂಡು ಒಂದೊಂದು ಸತಿ ರಾತ್ರಿ 11-12 ಗಂಟೆ ತನಕ ಕೂತ್ಕೊಂಡು ನೋಡ್ತಾ ಇದ್ದಿದ್ದುಂಟು. ಆಮೇಲೆ ಹಬ್ಬಗಳಲ್ಲೋ ಅಥವಾ ವಿಶೇಷವಾದ ಅಡುಗೆ ಮಾಡಿದ್ರೆ ಇಬ್ಬರು ಕೂತ್ಕೊಂಡು ವಿಳ್ಯದೆಲೆ ಹಾಕ್ಕೊಳ್ಳೋರು. ಒಂದೊಂದು ಸತಿ ಅಪ್ಪನೇ ವಿಳ್ಯದೆಲೆ ಮಾಡಿಸ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತಾಯಿದ್ರು. ಆಗ ಅಮ್ಮ ಹಂಗೂ ತಮಾಷೆ ಮಾಡೋರು, ಇದೇ ನಾನು ನಿಮಗೆ ಮಾಡಿಸ್ಕೊಡ್ಬೇಕು, ನೀನು ಅಯ್ಯೋ ನಿನ್ನಲ್ಲಿ ಯಾವ ಭೇದ, ನಿನಗೆ ನಾನು ನನಗೆ ನೀನು ಅನ್ನೋ ಭಾವನೆಯಲ್ಲಿ ನಮ್ಮ ತಂದೆ ತಮಾಷೆ ಮಾಡ್ಕೊಂಡು ಅಮ್ಮನ ಜೊತೆ ಅವರೇ ವಿಳ್ಯದೆಲೆ ಮಾಡಿಸ್ಬಿಟ್ಟು ಸಾಕಾ ಸರಿಗಿದೆಯಾ ನಾನು ಕೊಟ್ಟಿರೋದು ಅಂತಕೊಂಡು ಹೇಳ್ಕೊಂಡು ಅಮ್ಮನಿಗೆ ಕೊಡ್ತಾಯಿದ್ರು ಅವರು.